ಡ್ರಗ್ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಗಾಂಜಾ ಸೇವಿಸ್ತಾ ಇದ್ದ 5 ಪೆಡ್ಲರ್ಸ್ಗಳು ಈಗ ಅರೆಸ್ಟ್ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಡ್ರಗ್ ಪೇಟೆ ಸ್ಟಿಂಗ್ ಆಪರೇಷನ್ ನಾವು ಮಾಡಿದ ನಂತರ ಪೊಲೀಸರು ಅಲರ್ಟ್ ಆಗಿದ್ರು. ಎಲ್ಲಾ ಕಡೆಗಳಲ್ಲೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಯ ನಂತರ ಡ್ರಗ್ ಸ್ಟಿಂಗ್ ಆಪರೇಷನ್ ಇಂಪ್ಯಾಕ್ಟ್ ಇದು. ಸುಧಾಮ್ ನಗರದಲ್ಲಿ ಗಾಂಜಾ ಸೇವಿಸ್ತಾ ಇದ್ದ ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಸ್ಜೆ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ತಕ್ಷಣವೇ ಪ್ರತಿಕ್ರಿಯೆ. ಘಟನೆ ಮಾಹಿತಿಯನ್ನ ತಿಳಿದ ತಕ್ಷಣ ಸಿಬ್ಬಂದಿಯನ್ನ ಕಳುಹಿಸಿ ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ. 5 ಜನ ಗಾಂಜಾ ಸೇವನೆ ಮಾಡ್ತಾ ಇದ್ದ ಯುವಕರನ್ನ ಸೆರೆ ಹಿಡಿದಿದ್ದಾರೆ ಪೊಲೀಸರು. ಮೆಡಿಕಲ್ಗೆ ಯುವಕರನ್ನ ಕಳುಹಿಸಲು ಮುಂದಾಗಿದ್ದಾರೆ ಪೊಲೀಸರು. ಸದ್ಯ ಆರೋಪಿಗಳ ಬಳಿ ಇರುವ ವಸ್ತುಗಳು ಹಾಗೂ ಅವರ ತೀವ್ರ ವಿಚಾರಣೆಯನ್ನ ಎಸ್ಜೆ ಪಾರ್ಕ್ ಪೊಲೀಸರು ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಡ್ರಗ್ ಆಪರೇಷನ್ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಇದು. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಡ್ರಗ್ ವಿರುದ್ಧ ನಾವೇನು ಸ್ಟಿಂಗ್ ಆಪರೇಷನ್ ಮಾಡಿ ಅಸಲಿಯತ್ತನ್ನ ಬಯಲಿಗೆಳೆದ್ವಲ್ಲ, ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಎಲ್ಲೆಲ್ಲಿ ಈ ರೀತಿ ಡ್ರಗ್ ಸೇವನೆ ಮಾಡ್ತಾ ಇದ್ದಾರೆ, ಪೆಡ್ಲಿಂಗ್ ಎಲ್ಲಿ ನಡೀತಾ ಇದೆ, ಅದ್ರ ಜೊತೆಗೆ ಎಲ್ಲಿಂದ ಬರ್ತಾ ಇದೆ, ಇದೆಲ್ಲದರ ಮೇಲೆ ಕಣ್ಣಿಟ್ಟಿದ್ದಾರೆ. ಅದರ ಭಾಗವಾಗಿಯೇ ಲೈವ್ ಗಾಂಜಾ ಫಿಲ್ಲಿಂಗ್ ಲೈವ್ ಆಗಿ ಸೇವನೆ ಮಾಡ್ತಾ ಇದ್ದಂತಹ ಯುವಕರಿದ್ದಾರಲ್ಲ, ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ನಮಗೆ ಪೆಡ್ಲರ್ಸ್ ಹಾಕಿದ ಸವಾಲ ಅಥವಾ ಹೆದರಿಸುವ ತಂತ್ರವ? ಆಪರೇಷನ್ ಡ್ರಗ್ ಮೆಗಾ ಸ್ಟಿಂಗ್ ಸ್ಟೋರಿ. ಕೆಲವೇ ಗಂಟೆಗಳಲ್ಲಿ ರಿಪಬ್ಲಿಕ್ ವಾಹಿನಿಯ ಕೂಗಳತೆ ದೂರದಲ್ಲೇ ಬಂದು ಈ ಕೃತ್ಯವನ್ನ ಎಸಗಿದ್ದಾರೆ ಈ ಖದೀಮ್ರು. ಕೃತ್ಯ ಎಸಗ್ತಾ ಇದ್ದ ಪೆಡ್ಲರ್ಸ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಡ್ರಗ್ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಗಾಂಜಾ ಸೇವಿಸ್ತಾ ಇದ್ದ 5 ಪೆಡ್ಲರ್ಸ್ಗಳು ಈಗ ಅರೆಸ್ಟ್ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಡ್ರಗ್ ಪೇಟೆ ಸ್ಟಿಂಗ್ ಆಪರೇಷನ್ ನಾವು ಮಾಡಿದ ನಂತರ ಪೊಲೀಸರು ಅಲರ್ಟ್ ಆಗಿದ್ರು. ಎಲ್ಲಾ ಕಡೆಗಳಲ್ಲೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಯ ನಂತರ ಡ್ರಗ್ ಸ್ಟಿಂಗ್ ಆಪರೇಷನ್ ಇಂಪ್ಯಾಕ್ಟ್ ಇದು. ಸುಧಾಮ್ ನಗರದಲ್ಲಿ ಗಾಂಜಾ ಸೇವಿಸ್ತಾ ಇದ್ದ ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಸ್ಜೆ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ತಕ್ಷಣವೇ ಪ್ರತಿಕ್ರಿಯೆ. ಘಟನೆ ಮಾಹಿತಿಯನ್ನ ತಿಳಿದ ತಕ್ಷಣ ಸಿಬ್ಬಂದಿಯನ್ನ ಕಳುಹಿಸಿ ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ. 5 ಜನ ಗಾಂಜಾ ಸೇವನೆ ಮಾಡ್ತಾ ಇದ್ದ ಯುವಕರನ್ನ ಸೆರೆ ಹಿಡಿದಿದ್ದಾರೆ ಪೊಲೀಸರು. ಮೆಡಿಕಲ್ಗೆ ಯುವಕರನ್ನ ಕಳುಹಿಸಲು ಮುಂದಾಗಿದ್ದಾರೆ ಪೊಲೀಸರು. ಸದ್ಯ ಆರೋಪಿಗಳ ಬಳಿ ಇರುವ ವಸ್ತುಗಳು ಹಾಗೂ ಅವರ ತೀವ್ರ ವಿಚಾರಣೆಯನ್ನ ಎಸ್ಜೆ ಪಾರ್ಕ್ ಪೊಲೀಸರು ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಡ್ರಗ್ ಆಪರೇಷನ್ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಇದು. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಡ್ರಗ್ ವಿರುದ್ಧ ನಾವೇನು ಸ್ಟಿಂಗ್ ಆಪರೇಷನ್ ಮಾಡಿ ಅಸಲಿಯತ್ತನ್ನ ಬಯಲಿಗೆಳೆದ್ವಲ್ಲ, ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಎಲ್ಲೆಲ್ಲಿ ಈ ರೀತಿ ಡ್ರಗ್ ಸೇವನೆ ಮಾಡ್ತಾ ಇದ್ದಾರೆ, ಪೆಡ್ಲಿಂಗ್ ಎಲ್ಲಿ ನಡೀತಾ ಇದೆ, ಅದ್ರ ಜೊತೆಗೆ ಎಲ್ಲಿಂದ ಬರ್ತಾ ಇದೆ, ಇದೆಲ್ಲದರ ಮೇಲೆ ಕಣ್ಣಿಟ್ಟಿದ್ದಾರೆ. ಅದರ ಭಾಗವಾಗಿಯೇ ಲೈವ್ ಗಾಂಜಾ ಫಿಲ್ಲಿಂಗ್ ಲೈವ್ ಆಗಿ ಸೇವನೆ ಮಾಡ್ತಾ ಇದ್ದಂತಹ ಯುವಕರಿದ್ದಾರಲ್ಲ, ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ನಮಗೆ ಪೆಡ್ಲರ್ಸ್ ಹಾಕಿದ ಸವಾಲ ಅಥವಾ ಹೆದರಿಸುವ ತಂತ್ರವ? ಆಪರೇಷನ್ ಡ್ರಗ್ ಮೆಗಾ ಸ್ಟಿಂಗ್ ಸ್ಟೋರಿ. ಕೆಲವೇ ಗಂಟೆಗಳಲ್ಲಿ ರಿಪಬ್ಲಿಕ್ ವಾಹಿನಿಯ ಕೂಗಳತೆ ದೂರದಲ್ಲೇ ಬಂದು ಈ ಕೃತ್ಯವನ್ನ ಎಸಗಿದ್ದಾರೆ ಈ ಖದೀಮ್ರು. ಕೃತ್ಯ ಎಸಗ್ತಾ ಇದ್ದ ಪೆಡ್ಲರ್ಸ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಡ್ರಗ್ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಗಾಂಜಾ ಸೇವಿಸ್ತಾ ಇದ್ದ 5 ಪೆಡ್ಲರ್ಸ್ಗಳು ಈಗ ಅರೆಸ್ಟ್ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಡ್ರಗ್ ಪೇಟೆ ಸ್ಟಿಂಗ್ ಆಪರೇಷನ್ ನಾವು ಮಾಡಿದ ನಂತರ ಪೊಲೀಸರು ಅಲರ್ಟ್ ಆಗಿದ್ರು. ಎಲ್ಲಾ ಕಡೆಗಳಲ್ಲೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಯ ನಂತರ
ಡ್ರಗ್ ಸ್ಟಿಂಗ್ ಆಪರೇಷನ್ ಇಂಪ್ಯಾಕ್ಟ್ ಇದು. ಸುದಾಮ್ ನಗರದಲ್ಲಿ ಗಾಂಜಾ ಸವಿಸ್ತಾ ಇದ್ದ ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಸ್ಜೆ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ತಕ್ಷಣವೇ ಪ್ರತಿಕ್ರಿಯೆ. ಘಟನೆ ಮಾಹಿತಿಯನ್ನ ತಿಳಿದ ತಕ್ಷಣ ಸಿಬ್ಬಂದಿಯನ್ನ ಕಳುಹಿಸಿ ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ. 5 ಜನ ಗಾಂಜಾ ಸೇವನೆ ಮಾಡ್ತಾ ಇದ್ದ ಯುವಕರನ್ನ ಸೆರೆ ಹಿಡಿದಿದ್ದಾರೆ ಪೊಲೀಸರು. ಮೆಡಿಕಲ್ಗೆ ಯುವಕರನ್ನ ಕಳುಹಿಸಲು ಮುಂದಾಗಿದ್ದಾರೆ ಪೊಲೀಸರು. ಸದ್ಯ ಆರೋಪಿಗಳ ಬಳಿ ಇರುವ ವಸ್ತುಗಳು ಹಾಗೂ ಅವರ ತೀವ್ರ ವಿಚಾರಣೆಯನ್ನ ಎಸ್ಜೆ ಪಾರ್ಕ್ ಪೊಲೀಸರು ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಡ್ರಗ್ ಆಪರೇಷನ್ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಇದು. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಡ್ರಗ್ ವಿರುದ್ಧ ನಾವೇನು ಸ್ಟಿಂಗ್ ಆಪರೇಷನ್ ಮಾಡಿ ಅಸಲಿಯತ್ತನ್ನ ಬಯಲಿಗೆಳೆದ್ವಲ್ಲ, ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಎಲ್ಲೆಲ್ಲಿ ಈ ರೀತಿ ಡ್ರಗ್ ಸೇವನೆ ಮಾಡ್ತಾ ಇದ್ದಾರೆ, ಪೆಡ್ಲಿಂಗ್ ಎಲ್ಲಿ ನಡೀತಾ ಇದೆ, ಅದ್ರ ಜೊತೆಗೆ ಎಲ್ಲಿಂದ ಬರ್ತಾ ಇದೆ, ಇದೆಲ್ಲದರ ಮೇಲೆ ಕಣ್ಣಿಟ್ಟಿದ್ದಾರೆ. ಅದರ ಭಾಗವಾಗಿಯೇ ಲೈವ್ ಗಾಂಜಾ ಫಿಲ್ಲಿಂಗ್ ಲೈವ್ ಆಗಿ ಸೇವನೆ ಮಾಡ್ತಾ ಇದ್ದಂತಹ ಯುವಕರಿದ್ದಾರಲ್ಲ, ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ನಮಗೆ ಪೆಡ್ಲರ್ಸ್ ಹಾಕಿದ ಸವಾಲ ಅಥವಾ ಹೆದರಿಸುವ ತಂತ್ರವ? ಆಪರೇಷನ್ ಡ್ರಗ್ ಮೆಗಾ ಸ್ಟಿಂಗ್ ಸ್ಟೋರಿ. ಕೆಲವೇ ಗಂಟೆಗಳಲ್ಲಿ ರಿಪಬ್ಲಿಕ್ ವಾಹಿನಿಯ ಕೂಗಳತೆ ದೂರದಲ್ಲೇ ಬಂದು ಈ ಕೃತ್ಯವನ್ನ ಎಸಗಿದ್ದಾರೆ ಈ ಖದೀಮ್ರು. ಕೃತ್ಯ ಎಸಗ್ತಾ ಇದ್ದ ಪೆಡ್ಲರ್ಸ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಡ್ರಗ್ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಗಾಂಜಾ ಸೇವಿಸ್ತಾ ಇದ್ದ 5 ಪೆಡ್ಲರ್ಸ್ಗಳು ಈಗ ಅರೆಸ್ಟ್ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಡ್ರಗ್ ಪೇಟೆ ಸ್ಟಿಂಗ್ ಆಪರೇಷನ್ ನಾವು ಮಾಡಿದ ನಂತರ ಪೊಲೀಸರು ಅಲರ್ಟ್ ಆಗಿದ್ರು. ಎಲ್ಲಾ ಕಡೆಗಳಲ್ಲೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಯ ನಂತರ ಡ್ರಗ್ ಸ್ಟಿಂಗ್ ಆಪರೇಷನ್ ಇಂಪ್ಯಾಕ್ಟ್ ಇದು. ಸುದಾಮ್ ನಗರದಲ್ಲಿ ಗಾಂಜಾ ಸವಿಸ್ತಾ ಇದ್ದ ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಸ್ಜೆ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ತಕ್ಷಣವೇ ಪ್ರತಿಕ್ರಿಯೆ. ಘಟನೆ ಮಾಹಿತಿಯನ್ನ ತಿಳಿದ ತಕ್ಷಣ ಸಿಬ್ಬಂದಿಯನ್ನ ಕಳುಹಿಸಿ ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ. 5 ಜನ ಗಾಂಜಾ ಸೇವನೆ ಮಾಡ್ತಾ ಇದ್ದ ಯುವಕರನ್ನ ಸೆರೆ ಹಿಡಿದಿದ್ದಾರೆ ಪೊಲೀಸರು. ಮೆಡಿಕಲ್ಗೆ ಯುವಕರನ್ನ ಕಳುಹಿಸಲು ಮುಂದಾಗಿದ್ದಾರೆ ಪೊಲೀಸರು. ಸದ್ಯ ಆರೋಪಿಗಳ ಬಳಿ ಇರುವ ವಸ್ತುಗಳು ಹಾಗೂ ಅವರ ತೀವ್ರ ವಿಚಾರಣೆಯನ್ನ ಎಸ್ಜೆ ಪಾರ್ಕ್ ಪೊಲೀಸರು ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಡ್ರಗ್ ಆಪರೇಷನ್ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಇದು. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಡ್ರಗ್ ವಿರುದ್ಧ ನಾವೇನು ಸ್ಟಿಂಗ್ ಆಪರೇಷನ್ ಮಾಡಿ ಅಸಲಿಯತ್ತನ್ನ ಬಯಲಿಗೆಳೆದ್ವಲ್ಲ, ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಎಲ್ಲೆಲ್ಲಿ ಈ ರೀತಿ ಡ್ರಗ್ ಸೇವನೆ ಮಾಡ್ತಾ ಇದ್ದಾರೆ, ಪೆಡ್ಲಿಂಗ್ ಎಲ್ಲಿ ನಡೀತಾ ಇದೆ, ಅದ್ರ ಜೊತೆಗೆ ಎಲ್ಲಿಂದ ಬರ್ತಾ ಇದೆ, ಇದೆಲ್ಲದರ ಮೇಲೆ ಕಣ್ಣಿಟ್ಟಿದ್ದಾರೆ. ಅದರ ಭಾಗವಾಗಿಯೇ ಲೈವ್ ಗಾಂಜಾ ಫಿಲ್ಲಿಂಗ್ ಲೈವ್ ಆಗಿ ಸೇವನೆ ಮಾಡ್ತಾ ಇದ್ದಂತಹ ಯುವಕರಿದ್ದಾರಲ್ಲ, ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ನಮಗೆ ಪೆಡ್ಲರ್ಸ್ ಹಾಕಿದ ಸವಾಲ ಅಥವಾ ಹೆದರಿಸುವ ತಂತ್ರವ? ಆಪರೇಷನ್ ಡ್ರಗ್ ಮೆಗಾ ಸ್ಟಿಂಗ್ ಸ್ಟೋರಿ. ಕೆಲವೇ ಗಂಟೆಗಳಲ್ಲಿ ರಿಪಬ್ಲಿಕ್ ವಾಹಿನಿಯ ಕೂಗಳತೆ ದೂರದಲ್ಲೇ ಬಂದು ಈ ಕೃತ್ಯವನ್ನ ಎಸಗಿದ್ದಾರೆ ಈ ಖದೀಮ್ರು. ಕೃತ್ಯ ಎಸಗ್ತಾ ಇದ್ದ ಪೆಡ್ಲರ್ಸ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ.